ಹೊಸ ವರ್ಷದ ಸಂಭ್ರಮಾಚರಣೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಎಂಜಿ ರಸ್ತೆಯಲ್ಲಿ ತುಂಬಾ ಜೋರಾಗಿ ನಡೆಯುತ್ತೆ. ಅದನ್ನ ಯಾವ ರೀತಿಯಾಗಿ ಅಲ್ಲಿಗೆ ಬರುವಂತ ಸಾರ್ವಜನಿಕರ ಭದ್ರತೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸರು ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ಪ್ರಮುಖವಾದಂತ ಭಾಗ ಅಂತಂದ್ರೆ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಅನ್ನ ನಿರ್ಮಾಣವನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಪೊಲೀಸರು ಒಂದು ಕಡೆ ಸಿಸಿಟಿವಿಯನ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಟ್ರೋಲ್ ರೂಮ್ ಅನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಇನ್ನೊಂದು ಕಡೆ ವೈರ್ಲೆಸ್ ಕಂಟ್ರೋಲ್ ರೂಮ್ ಅನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಈ ಬ್ರಿಗೇಡ್ ರಸ್ತೆಗೆ ಸಂಬಂಧಪಟ್ಟಂತೆ, ಕೇವಲ ಬ್ರಿಗೇಡ್ ರಸ್ತೆಗೆ ಸಂಬಂಧಪಟ್ಟಂತೆ ಸುಮಾರು 160ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡುವಂತದ್ದಾಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಯನ್ನು ಕವರ್ ಮಾಡಬೇಕು, ಮತ್ತೆ ಒಂದು ಉತ್ತಮ ಕ್ವಾಲಿಟಿ ಇರುವಂತ ವಿಡಿಯೋನ ಸಿಸಿಟಿವಿಗಳನ್ನ ಇನ್ಸ್ಟಾಲ್ ಮಾಡಿ ವಿಡಿಯೋವನ್ನ ನೋಡಬೇಕು. ಮತ್ತೆ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ಅಥವಾ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಿದ್ರು ಸಹಿತ ಅದನ್ನ ಕೂಡಲೇ ಒಂದು ಪಾಯಿಂಟ್ ಔಟ್ ಮಾಡಿ ಇಲ್ಲಿರುವಂತಹ ಕಂಟ್ರೋಲ್ ರೂಮ್ ಮೂಲಕವಾಗಿ ಹತ್ತಿರದ ಸಿಬ್ಬಂದಿಗಳಿಗೆ ವಿಷಯವನ್ನ ಮುಟ್ಟಿಸಿ ಆ ಸಿಬ್ಬಂದಿಗಳು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಆ ಸ್ಥಳಕ್ಕೆ ಭೇಟಿಯನ್ನ ಕೊಡಬೇಕು, ಮತ್ತೆ ಅಲ್ಲಿ ಆಗುವಂತಹ ಅಥವಾ ಆಗಬಹುದಾದಂತಹ ಒಂದು ಅನಾಹುತಗಳಾಗ್ಬೋದು, ಅಹಿತಕರ ಘಟನೆಗಳಾಗ್ಬೋದು, ಅದನ್ನ ಸಂಪೂರ್ಣವಾಗಿ ತಡಿಬೇಕು ಅನ್ನೋದು ಸದ್ಯ ಪೊಲೀಸರ ಗುರಿ. ಹೀಗಾಗಿ ಸುಮಾರು 2,000 ಪೊಲೀಸರನ್ನ ಈ ಬೆಂಗಳೂರಿನ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಬಳಿಯಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸುಮಾರು 160 ಸಿಸಿಟಿವಿ ಕ್ಯಾಮೆರಾಗಳೇನಿದ್ದಾವೆ, ಈ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗುವಂತ ದೃಶ್ಯದಲ್ಲಿ ಸುಮಾರು ಲಕ್ಷಾಂತರ ಜನರ ಆಕ್ಟಿವಿಟಿಗಳನ್ನ ಸೆರೆ ಹಿಡಿತಾರೆ. ಈ ಸಿಸಿಟಿವಿ ಕ್ಯಾಮೆರಾಗಳು ಏನು, ಅದರ ಸ್ಪೆಷಾಲಿಟಿ ಏನು, ಸ್ಪೆಸಿಫಿಕೇಶನ್ ಏನು, ಯಾವ ರೀತಿಯಾಗಿ ರೆಕಾರ್ಡ್ ಆಗುತ್ತೆ, ಎಷ್ಟು ಡೇಟಾವನ್ನು ಸ್ಟೋರೇಜ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಸಂಪೂರ್ಣವಾದ ಸಿಸಿಟಿವಿಯನ್ನ ಇನ್ಸ್ಟಾಲೇಷನ್ ಮಾಡಿಸಿರುವಂತ ಶ್ರೀಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಎಷ್ಟು ಕ್ಯಾಮೆರಾವನ್ನ ಇನ್ಸ್ಟಾಲ್ ಮಾಡಿಸಿದ್ದೀರಾ, ಏನ್ ಕ್ವಾಲಿಟಿ ಸಿಗುತ್ತೆ, ಪೊಲೀಸರು ಯಾವ ರೀತಿ ವ್ಯವಸ್ಥೆ ಮಾಡಕ್ ಹೇಳಿದ್ರು? ಸರ್, ಇಲ್ಲಿ ಟೋಟಲ್ ಬ್ರಿಗೇಡ್ ರೋಡ್ ಅಲ್ಲಿ ಸುಮಾರು 65 ಕ್ಯಾಮೆರಾ ಲೈವ್ ರನ್ನಿಂಗ್ ಇದೆ. 65 ಕ್ಯಾಮ್ರಾಸ್ ನೀವು ಲೈವ್ ನೋಡ್ಬೋದು. ಸೊ ಝೂಮ್ ಮಾಡ್ಬೋದು, ಇಲ್ಲ ಯಾರು ಓಡೋದು ವೆಹಿಕಲ್ ನಂಬರ್ ಸಹ ನೋಡ್ಬೋದು. ಸೊ ಇದು ಬಿಟ್ಟು MG ರೋಡು ಸುತ್ತಮುತ್ತ ಅಪ್ ಟು ಮೇಯೋ ಹಾಲ್ ಈ ಕಡೆ ಮತ್ತು ರೆಸಿಡೆನ್ಸಿ ರೋಡ್ವರೆಗೂ ಇನ್ನೂ 85 ಕ್ಯಾಮ್ರಾ ಇದೆ. ಸೊ ಟೋಟಲ್ ನಿಮ್ಗೆ 165 to 170 ಕ್ಯಾಮ್ರಾಸ್ ರೆಕಾರ್ಡಿಂಗ್ ಇದೆ. ವಿತ್ 2 ಇಂದ 4 ಕ್ಯಾಮ್ರಾ ವಿತ್ ಝೂಮ್, 5x ಝೂಮ್, 360 ರೊಟೇಷನ್ನು ಆಗುತ್ತೆ. ಮತ್ತು ಸಂಜೆ 4 ಡ್ರೋನು ಬರುತ್ತೆ. ಸೊ ನಿಮಗೆ ಮೇಲ್ಗಡೆಯಿಂದನೂ ವ್ಯೂ ಸಿಗುತ್ತೆ. ಸೊ ಪೊಲೀಸ್ಗೆ 360 ಡಿಗ್ರೀಸ್ ವ್ಯೂ ಸಿಗುತ್ತೆ. ಅಂದ್ರೆ ಇಲ್ಲಿ ಬರುವಂತ ಸುಮಾರು ಎಷ್ಟು ಜನರು ಬರ್ತಾರೆ ಅಂತ ಹೇಳಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಪೊಲೀಸರು ಹೇಳಿ? ಸರ್, ನಮಗೆ ಲಾಸ್ಟ್ 2 years ಇಂದ ಲೆಕ್ಕ ತಗೊಂಡು ಅಪ್ರಾಕ್ಸಿಮೇಟ್ಲಿ 8 to 10 lakhs ವಾಕಿಂಗ್ ಕ್ರೌಡ್ ಇರುತ್ತೆ ಅಂತ ಎಸ್ಟಿಮೇಷನ್ ಸಿಗುತ್ತೆ. ಅದು ಈಗ ಇಷ್ಟು ಸಿಸಿಟಿವಿ ಕ್ಯಾಮ್ರಾಗಳಲ್ಲದೆ ಮತ್ತೆ ಏನಾರ ಹೆಚ್ಚುವರಿಯಾಗಿ ಏನಾರ ವ್ಯವಸ್ಥೆ ಬೇಕಾಗುತ್ತೆ ಅಂತ ಹೇಳಿದಾರೆ ಪೊಲೀಸರು? ಇಲ್ಲ, ಅದು ಬಿಟ್ಟು ಅವ್ರದ್ದೇ ನೇತ್ರ ಇದೆ, ಸುತ್ತಮುತ್ತ ಎಲ್ಲ ಕಡೆ ನೇತ್ರ ಇದೆ. ಇದಲ್ಲದೆ ಕಬ್ಬನ್ ಪಾರ್ಕಲ್ಲಿ ಸಹ ಅವರು ಒಂದು ಸುಮಾರು ಒಂದು 200-220 ಕ್ಯಾಮ್ರಾಗಳು ಹಾಕ್ಸಿದ್ದಾರೆ. ಸೊ ಈ ಲೊಕೇಶನಲ್ಲಿ ಸುಮಾರು ನಿಮ್ಗೆ ಒಂದು 300-350 ಕ್ಯಾಮ್ರಾ ಎಕ್ಸ್ಟ್ರಾ ಇದೆ. ಅದು ಬಿಟ್ಟು ಅವ್ರದ್ದು ನೇತ್ರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸೆಪರೇಟ್ ಕ್ಯಾಮ್ರಾಸ್ಗಳು ಇದೆ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಒಂದು 500-600 ಕ್ಯಾಮ್ರಾ ತೊಗೋಬೋದು 1 kilometer ರೇಡಿಯಸಲ್ಲಿ. ಇದಿಷ್ಟು ಸಿಗುವಂತ ಮಾಹಿತಿ ಅಂದ್ರೆ ಪ್ರಮುಖವಾಗಿ ಈ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಅಪ್ ಟು ಮೇ ಹಾಲು ಮತ್ತೆ ರೆಸಿಡೆನ್ಸಿ ರಸ್ತೆ ಈ ಭಾಗದಲ್ಲಿ ಸುಮಾರು ಒಂದು 500-600 ಕ್ಯಾಮ್ರಾಗಳ ಲೈವ್ ಫೀಡ್ ಪೊಲೀಸರಿಗೆ ಸಿಗ್ತಿರುತ್ತೆ ಅನ್ನೋದು ಒಂದ್ ಕಡೆ. ಸುಮಾರು 2,000 ಜನ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 500-600 ಕ್ಯಾಮ್ರಾಗಳು ಸಹಿತ ನಿರಂತರವಾಗಿ ಇದನ್ನ ರೆಕಾರ್ಡಿಂಗ್ ಅನ್ನ ಮಾಡ್ತಿರುತ್ತೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.